ಸಾವಿತ್ರಿ ನೀವೆಲ್ಲ ಯಾರು? ನಾನ್ ಯಾರು ಅಂತ ಗೊತ್ತಾ? ನೀನ್ ಯಾರು ಅಂತ ಚೆನ್ನಾಗಿ ಗೊತ್ತಿರೋದಿಕ್ಕೆ ಇಲ್ಲಿ ಕರ್ಕ ಬಂದಿರೋದು. ಹೇಳಿದ್ಲು ನೀವೆಲ್ಲ ಮುಖ ತೋರ್ಸಕ್ಕೂ ಧೈರ್ಯ ಇಲ್ಲ. ನನ್ ಮೈ ಮೇಲೆ ಒಂದ್ ಗಾಯ ಆಗ್ಲಿ ನಮ್ಮಪ್ಪ ನಿಮ್ ಚರ್ಮ ಸುಲ್ದು ಬಿಡ್ತಾರೆ. ನಿನ್ನನ್ನು ಬೆಂಗಳೂರಿಗೆ ಕರ್ಕೊಂಡೋಗಿ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕಂತೆ. ಹುಚ್ಚ ಹಿಡಿದಿದೆ ನಿನಗೆ ಅಂತಾನೆ ನಿಮ್ಮ ಅಪ್ಪ. ಅಳಿಯಂದ್ರು ಹುಚ್ಚ ಹೆಂಡತಿನ ಜೀವನ್ ಪರ್ಯಂತ ನೋಡ್ಕೋತಾರೆ, ದೇವರು ಒಂದೇ ಅಳಿಯಂದ್ರು ಒಂದೇ ಅಂದ್ರ? ಅಲ್ಲೇ ಡಿಫ್ರೆಂಟ್ ಆಗಿದೆ. ನಾನೆಷ್ಟೇ ಬೇಡ ಅಂತ ಬೇಡ್ಕೊಂಡ್ರು ಸೇರಿಸಲೇಬೇಕು ಅಂತ ಹಠ ಹಿಡಿದ್ಬಿಟ್ಟಿದ್ದಾರೆ. ಆಲ್ಯ, ಅಮೃತ ಇನ್ನೂ ಮನೆಗೆ ಬಂದಿಲ್ಲ, ಸ್ವಲ್ಪ ಫೋನ್ ಮಾಡಿ ನೋಡ್ತೀಯಮ್ಮ? ಅಯ್ಯೋ ಬಿಡಿಯತ್ತೆ, ಫ್ರೆಂಡ್ಸ್ ಜೊತೆನಲ್ಲಿ ಸಿನಿಮಾಗೋ ಶಾಪಿಂಗ್ ಮಾಲ್ಗೋ ಹೋಗಿರ್ತಾಳೆ, ಬರ್ತಾಳೆ. ಅವಳು ಹಾಗೆಲ್ಲ ಹೇಳ್ದೆ ಕೇಳಿದ್ರೆ ಹೋಗೋಳ ಅಲ್ಲ ಕಣೆ. ಅವಳಂಥವಳಾಗಿರ್ಲಿಲ್ಲ, ಆದ್ರೆ ಗಂಭೀರವಾಗಿರ್ಬೇಕಾದವ್ರೆ ನವ ದಂಪತಿಗಳ ತರ ಕಣ್ಸನ್ನೆಲ್ಲಿ ಬಾಯ್ಸನ್ನೆಲ್ಲಿ ಮಾತಾಡೋದನ್ನ ನೋಡಿರ್ತಾಳೆ. ಪಾಪ ವಯಸ್ಸಿನ ಹುಡುಗಿ, ಅವಳು ಬದ್ಲಾಗಲ್ವಾ? ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇನ್ಯಾರ ಬಗ್ಗೆ? ಭಾವನ್ ಬಗ್ಗೆ. ಅಪ್ಪನೇ ಹರೇದ್ ಹುಡುಗನ್ ತರ ಕೈಯಲ್ಲಿ ರೋಸ್ ಹಿಡ್ಕೊಂಡು ಡ್ಯೂಯೇಟ್ ಆಡ್ತಾ ಇರ್ತಾರೆ, ಅದನ್ನ ನೋಡ್ರೋಳು ಅವಳು ಚೇಂಜ್ ಆಗಲ್ವಾ? ಯಾರು ಮಾತಾಡ್ತಿರೋದು? ಅಮೃತ ಅಕ್ಕಂಗ್ ಫೋನ್ ಕೊಡಿ. ನಿಮ್ಮ ಅಮೃತ ಅಕ್ಕ ನಮ್ಮ ಹತ್ರ ಸೇಫ್ ಆಗವಳೆ, ಪಾಪ ಮಾತಾಡೋ ಸ್ಥಿತಿಯಲ್ಲಿಲ್ಲ ಅಷ್ಟೇ. ಓಯ್, ಯಾರ ಮಾತಾಡ್ತಿರೋದು? ಧೈರ್ಯ ಇದ್ರೆ ಎದುರುಗ್ ಬರ. ಯಾರು ಅದು? ಫೋನ್ ಕೊಡು ಕೊಡು. ಬಚ್ಚ, ಅಲ್ಲಿ ಯಾರನ್ನ ದೊಡ್ಡವ್ರು ಇದ್ರೆ ಅವ್ರ ಕೈ ಫೋನ್ ಕೊಡ. ಓಯ್, ಏನಾದ್ರೂ ಇದ್ರೆ ನನ್ನ ಹತ್ರ ಮಾತಾಡ. ದೊಡ್ಡವ್ರಂತೆ ದೊಡ್ಡವ್ರು. ಗಲಾಟೆ, ಕೊಡೋ ಫೋನ್, ಕೊಡೋ ಫೋನ್ ಇಲ್ಲಿ. ಹಲೋ ಹಲೋ, ಯಾರು ಮಾತಾಡ್ತಿರೋದು? ಡಾಕ್ಟರ್, ಆರ್ಯನ್ಗೆ ಏನಾಗಿದೆ? ಏನಾಗಿದೆ ನನ್ನ ಆರ್ಯನ್ಗೆ? ಮಿಸ್ಟರ್ ಸಿಂಧುಮತಿ, ಸುದ್ದಿ ಕರ್ನಾಟಕ ಎಡಿಟರ್. ಆರ್ಯನ್ ಅಮ್ಮ ನಾನು. ನೀವು ಸ್ವಲ್ಪ ಕಾಮ್ ಆಗಿರಬೇಕು, ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ನಾವು ಆರ್ಯನ್ ನೋಡ್ಬೋದಾ? ಪ್ಲೀಸ್ ಬಾ, ಹೋಗ್ ನೋಡೋಣ ಬಾ. ಸಾವಿತ್ರಿ, ವನಿತಾ ಟೀಚರ್ ಇನ್ನೂ ಬದುಕಿದ್ದಾಳೆ ಕಣೆ. ಏನ್ ಹೇಳ್ತಿದ್ಯಾ ಸುಮ್ಯಕ್ಕ ನೀನು? ಹ್ಞೂ ಕಣೆ, ನಾನೇ ಕಣ್ಣಾರ ನೋಡಿದ್ದೀನಿ. ಅವಳ ಆ ಮನುಷ್ಯನೇ ಹೇಳ್ದ ವನಿತಾ ಸತ್ತಿಲ್ಲ ಅಂತ. ಅವರಿಬ್ರು ಮದುವೆ ಆಗಕ್ಕೆ ನನಗೆ ಹುಚ್ಚಿಡ್ತಿದೆ ಅಂತ ಸಾಬೀತುಪಡಿಸಿ ನಾನು ಹುಚ್ಚ ಆಸ್ಪತ್ರೆಗೆ ಸೇರಿಸ್ತಾರಂತೆ ಕಣೆ. ಸುಮ್ಯಕ್ಕ, ನಾಣಿ ಅಣ್ಣನ ಹತ್ರ ನಾನೇ ವನಿತಾ ಟೀಚರ್ ಬಗ್ಗೆ ಮಾತಾಡಿದ್ದೀನಿ. ಅವರೇ ಹೆಣ ನೋಡ್ಕೊಂಡ್ ಬಂದಿದಾರಂತೆ. ಇನ್ನು ಅವಳು ಇಲ್ಲಿಗೆ ಬರೋದೆಲ್ಲ ಸಾಧ್ಯನೇ ಇಲ್ಲ. ಯಾರು ಏನ್ ಅನ್ಕೊಂಡ್ರು ನೀನ್ ನನ್ನ ನಂಬೆ ಅನ್ಕೊಂಡಿದ್ದೆ ಕಣೆ. ನಂಬೆ ಸಾವಿತ್ರಿ, ನನ್ನ ನಂಬೆ. ಪ್ಲೀಸ್ ನನ್ನ ಕೈ ಬಿಡ್ಬೇಡ ಕಣೆ. ಆಯ್ತಕ್ಕ, ಆಯ್ತು, ನಾವು ಬೆಂಗಳೂರಿಗೆ ಹೋಗೋಣ, ಡಾಕ್ಟರ್ ಹತ್ರ ಹೋಗೋಣ. ಡಾಕ್ಟರ್ ಅಲ್ಲ ಕಣೆ, ಪೊಲೀಸ್ ಹತ್ರ ಹೋಗೋಣ. ಪೊಲೀಸ್ ಹತ್ರ ಹೋಗ್ಬೇಕು ಕಣೆ. ನನ್ನ ಜೊತೆ ಬರ್ತೆ ಹೋದ್ರೂ ಪರವಾಗಿಲ್ಲ, ನಾನು ಒಬ್ಳೆ ಹೋಗ್ತೀನಿ. ಅವನಿಗೆ ತಪ್ಪಿ ಜಾಸ್ತಿ ಮಾಡಿಸ್ತೀನಿ. ತುಂಬಾ ಮೋಸ ಮಾಡಿದ ಕಣೆ ಅವನು ನನಗೆ. ನೀನು ಅವನ ಪಕ್ಷನೇ ಸೇರ್ಕೊಂಡ್ಬಿಟ್ಟಿದ್ಯಾ ಅಲ್ಲ? ಬೇಡ ಬೇಡ, ಹೋಗು ಹೋಗು, ನೀನು ಅವ್ರ ಜೊತೆ ಹೋಗು. ನನಗೆ ಯಾರು ಬೇಡ, ನಾನು ಒಬ್ಳೆ ಇರ್ತೀನಿ. ಬೇಡ, ಹೋಗು, ಹೋಗೆ ನೀನು, ಹೋಗೆ. ಸುಮ್ಯಕ್ಕ, ಸಮಾಧಾನ ಮಾಡ್ಕೋ ಅಕ್ಕ. ಅಕ್ಕ, ಸಮಾಧಾನ ಮಾಡ್ಕೋ. ಸಾವಿತ್ರಿ.